ಅಯ್ಯೋ ಬಿಟ್ಬಿಡಿ ಸರ್ ನೀವು. ಅದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಈಗ ಇಷ್ಟು ಪರ್ಸನಲ್ ಆಗಿ ಬಂದ್ರ ಶೂಟಿಂಗ್ ಅಲ್ಲಿ ಅವರು ಹೇಳ್ತಾರೆ ನೀವ್ ಹಿಂಗ್ ಕಾಣ್ಬೇಕು, ಹಿಂಗೆ ಒಂಥರ ರಾಕ್ಷಸ ಅಂತರ ಕಾಣ್ಬೇಕು, ಹಂಗೆ ಹಂಗೆ ಅಂತಂದ್ರೆ ನಾವು ಮರ್ತೋಗ್ಬಿಟ್ಟಿದೀನಿ ಸರ್. ಒರಿಜಿನಲ್ ನೇಮ್ ಮರ್ತೋಗ್ಬಿಟ್ಟಿದೀವಿ. ನಾನು ನಿಮ್ ಡೈರೆಕ್ಟರ್ ಒಬ್ರು, ಪ್ರೊಡ್ಯೂಸರ್ ಒಬ್ರು, 3 ಜನ ಕುತ್ಕೊಂಡು ನೋಡ್ಬೇಕು, ಇನ್ ಯಾರು ಜನ ಬರಲ್ಲ, ಆತರ ಆಗಿದೆ. ಏನು ಅಂತಂದ್ರೆ ನಮಗೂ ಕೂಡ ಸಿನಿಮಾ ಇದೇ ತರ ದುಡ್ಡು ಸ್ಕ್ರೀನಲ್ಲಿ ಬರುತ್ತೆ. ನೀವೆಲ್ಲರೂ ಇದೇ ರೀತಿ ಬಂದು ಹೌಸ್ಫುಲ್ ಆಗಿ ನನ್ನ ಪ್ರೀತಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ನಿಮ್ ಯಾರಿಗೂ ಅನ್ಯಾಯ ಆಗ್ತಿರತ್ರ, ನಿಮ್ ಯಾರಿಗೂ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗ್ತಿರತ್ರ ಸಿನಿಮಾ ಮಾಡ್ತೀರಿ. ಈ ತರ ದೊಡ್ಡ ಸ್ಕ್ರೀನಲ್ಲಿ ನನ್ನ ಸಿನಿಮಾ ಕೂಡ ಬರುತ್ತೆ. ಬಂದು ಇದೇ ತರ ನಾನು ಎದೆ ಹೊಡ್ಕೊಂಡು ಸಾಯೋ ತರ ಇದೇ ತರ ಬಂದು ಹೌಸ್ಫುಲ್ ಆಗಿ ನನ್ನ ಆಶೀರ್ವದಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ತರ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಇದೇ ತರ ಬರಪ್ಪ, ಇದೇ ತರ ಬರಪ್ಪ, ಇದೇ ತರ ಬಂದ್ರೆ ಕನ್ನಡ ಸಿನಿಮಾಗೆ ದಾರ ನೇಮ್ ಹೆಂಗ್ ಬಂತು ಸರ್ ನಿಮಗೆ? ಟ್ಯಾಟೂ ಗೋಸ್ಟ್ ಅಂತ ನಾವು ಅಗ್ರೆಸಿವ್ ಆಗಿ ಕೆಲಸ ಮಾಡೋರು, ನಮ್ಮ ಮೈಂಡ್ ಯಾವಾಗ್ಲೂ ಹಂಗೆ ಶಾರ್ಪ್ ಆಗಿರ್ಬೇಕು. ಊಟ ಮಾಡ್ಬಿಟ್ರೆ ನಿದ್ದೆ ಮಾಡ್ಬೇಕಾರದು ಈ ಒಳ್ಳೆ ಕ್ಯಾರೆಕ್ಟರ್ ಎಲ್ಲ ಮಾಡೋದೇ ಇಲ್ಲ ನಾನು. ಒಂದು ಪರ್ಸನಲ್ ಮದುವೆ ಆಗಿದೆ ಸರ್? ಗೊತ್ತಿಲ್ಲ ಸರ್. ಆಗಿದೆ ಸರ್. ಆಗಿದೆಯಾ? ಮಕ್ಕಳು ಎಷ್ಟು ಜನ ಸರ್? ಅದು ಹೇಳ್ತೀನಿ ಸರ್, ಟೈಮ್ ಬಂದಾಗ ಹೇಳ್ತೀನಿ. ಒಬ್ಬ ಮಗ ಇದ್ದಾನೆ. ಹೌದಾ? ಏನ್ ಹೆಸರಿಟ್ಟಿದೆ ಸರ್ ನಿಮಗೆ? ಅದು ಅಯ್ಯೋ ಬಿಟ್ಬಿಡಿ ಸರ್ ನೀವು. ಅದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಈಗ ಇಷ್ಟು ಪರ್ಸನಲ್ ಆಗಿ ಬಂದ್ರ ಓಕೆ ಸರ್, ಆಯ್ತು. ಈ ಟ್ಯಾಟೂ ಗೋಸ್ಟ್ ಅಂತ ನೇಮ್ ಹೆಂಗ್ ಬಂತು ಸರ್ ನಿಮಗೆ? ಟ್ಯಾಟೂ ಗೋಸ್ಟ್ ಅಂತ ನೇಮು ಹೆಂಗ್ ಬಂತಂತ ಗೊತ್ತಿಲ್ವೇ? ಬಂದ್ಬಿಟ್ಟಿದೆ ಸರ್, ಅದು ಹೆಂಗೋ ಬಂದ್ಬಿಟ್ಟಿದೆ. ನೀವು ಇಟ್ಕೊಂಡಿದ್ದ ಇಲ್ಲ ಯಾರಾದ್ರು ಇಟ್ಟಿದ್ದ ನಿಮ್ಗೆ? ಇಲ್ಲ, ಗೋಸ್ಟ್ ಅನ್ನೋದು ಅದು ಬ್ರ್ಯಾಂಡ್ ಅದು. ಆಕ್ಚುಲಿ ನನ್ನ ಹೆಸರು ಅದೇ ಬ್ರ್ಯಾಂಡ್, ಟ್ಯಾಟೂ ಗೋಸ್ಟ್ ಅಂತ ನನ್ನ ಹೆಸರು. ಈ ಒಂದು ಪ್ರೊಫೆಷನ್ ಅಲ್ಲಿ, ಟ್ಯಾಟೂ ಅನ್ನೋ ಒಂದು ಪ್ರೊಫೆಷನ್ ಅಲ್ಲಿ ದೆವ್ವದ ತರ ಕೆಲಸ ಮಾಡ್ತಾನೆ ಅನ್ನೋ ತರ ಇದಂಗೆ ಬಾಯಿಂದ ಬಾಯಿಗೆ ಹಂಗೆ ಬಂದು ಟ್ಯಾಟೂ ಗೋಸ್ಟ್ ಅಂತ ಹೇಳಿ ಫಿಕ್ಸ್ ಆಗೋದು. ನಿಮ್ಮ ಅಸಲ್ ನೇಮ್ ಏನು ಸರ್ ನಿಮ್ದು? ಒರಿಜಿನಲ್ ನೇಮ್ ಮರ್ತೋಗ್ಬಿಟ್ಟಿದ್ದೀನಿ ಸರ್. ಒರಿಜಿನಲ್ ನೇಮ್ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ನಾನು ನಿಮ್ಗೆ ಏನೇ ಹೇಳಿದ್ರು ಸುಳ್ಳು ಹೇಳ್ಬೇಕಷ್ಟೇ. ನಾನು ಆಧಾರ್ ಕಾರ್ಡ್ ಫೋಟೋ ಹೋಗ್ತೀನಿ ಸರ್. ಹಾಕ್ರಿ. ಎಲ್ಲಿದೆ ಆಧಾರ್ ಕಾರ್ಡ್? ಕೊಡಿ ಸರ್ ನೀವೇ. ಆಧಾರ್ ಕಾರ್ಡೇ ಇಲ್ವಲ್ಲ ನನ್ನ ಹತ್ರ. ನಮ್ ಬದುಕಿರೋದಕ್ಕೆ ಪ್ರೂಫೇ ಇಲ್ಲ, ಸತ್ ಮೇಲೆನೇ ಅಲ್ವಾ ಗೋಸ್ಟ್ ಆಗಿರೋದು. ಹಂಗಿಲ್ಲ ಸರ್, ಅದು ನೀವು ಹೇಳಿದ್ರೆ ಅದು ಒಪ್ಕೊಂತೀನಿ ಸರ್. ಆಕ್ಚುಲಿ ಇವಾಗ ನೀವು ಹೇಳಿದ್ರಲ್ಲ, ನೀವು ಆ ತರ ಕೆಲಸ ಮಾಡ್ತೀರಾ, ಗೋಸ್ಟ್ ತರ ಕೆಲಸ ಮಾಡ್ತೀರಾ. ಬೆಳಿಗ್ಗೆ ಯಾವ್ದು ಇವೆಂಟ್ ಹೋಗ್ತೀರಾ, ಇವೆಂಟ್ ಮಾಡ್ತೀರಾ, ಸಾಯಂಕಾಲ ಇವೆಂಟ್ ಮಾಡ್ತೀರಾ. ಈ ಬೆಳಿಗ್ಗೆ ಹೋಗ್ಬಿಟ್ಟು ಬಂದು ಡೈರೆಕ್ಟ್ ಇನ್ನೂ ಇಲ್ಲ ಟಿಫನ್ ಕೂಡ ಮಾಡಿಲ್ಲ ಇಲ್ಲಿವರೆಗೂ ನೀವು. ಟಿಫನ್ ಮಾಡೋದ್ರ ಬಗ್ಗೆ ಏನು ಅಂತಂದ್ರೆ, ಮನುಷ್ಯ ಹೊಟ್ಟೆ ತುಂಬಷ್ಟು ಯಾವಾಗ್ಲೂ ಹೊಟ್ಟೆ ತುಂಬಷ್ಟು ಇರಬಾರ್ದು. ಅದೇ ನನ್ನ ಪ್ರಕಾರ. ಹೊಟ್ಟೆ ತುಂಬಿಡ್ತು ಅಂತಾನೆ ಮಂದ ಆಗ್ಬಿಡ್ತಾರೆ. ನಮ್ಗೆ ನಾವು ಅಗ್ರೆಸಿವ್ ಆಗಿ ಕೆಲಸ ಮಾಡೋರು, ನಮ್ಮ ಮೈಂಡ್ ಯಾವಾಗ್ಲೂ ಹಂಗೆ ಶಾರ್ಪ್ ಆಗಿರ್ಬೇಕು. ಊಟ ಮಾಡ್ಬಿಟ್ರೆ ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ಹೊಟ್ಟೆ ತುಂಬಿದವ್ರದ್ದು ಮೈಂಡ್ ಸೆಟ್ಟೇ ಬೇರೆ ತರ ಇರುತ್ತೆ. ಸೊ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಹೊಟ್ಟೆ ಹಸುವಲ್ಲೇ ಚೂರು ಏನಾದ್ರು ತಿನ್ಕೊಂಡು ಕೆಲಸ ಮಾಡ್ತೀನಿ. ನೈಟ್ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಬಿಟ್ಟು ಮಲ್ಕೊಬಿಡ್ತೀನಿ ಅಷ್ಟೇ. ನಾನು ಲೈಫ್ ಕೆಲಸ ಮಾಡ್ತೀರಾ ಸರ್ ಡೈಲಿ? ಕೆಲಸ ಮಾಡೋದಕ್ಕೆ ಟೈಮಿಂಗ್ಸ್ ಇಟ್ಕೋಬಾರ್ದು ಸರ್. ನಾನು ರಾತ್ರಿ 3 ಗಂಟೆವರೆಗೂ ಮಾಡ್ತೀನಿ, ಕೆಲವೊಂದ್ಸಲಿ 2 ಅವರ್ ಕೆಲಸ ಮಾಡ್ತೀನಿ. ಅಪಾಯಿಂಟ್ಮೆಂಟ್ಸ್ ಯಾವ ತರ ಇದೆಯೋ ಆ ತರ ವರ್ಕ್ ಮಾಡ್ತೀನಿ. ಸೊ ನಾನು ಯಾವ ಕೆಲಸಕ್ಕೆ ಟೈಮಿಂಗ್ಸ್ ಇಟ್ಕೊಂಡಿಲ್ಲ. ಕೆಲವೊಬ್ರು ನಮ್ಮ ಕೆಲಸದ ಲಿಮಿಟ್ಸ್ 8 ಅವರ್ಸ್ ಅಂತ ಇಟ್ಕೊಂಡಿರ್ತಾರೆ. 8 ಗಂಟೆಗಿಂತ 1 ನಿಮಿಷ ಮುಂಚೆ ಮಾಡಲ್ಲ, 1 ನಿಮಿಷನೂ ಜಾಸ್ತಿ ಮಾಡಲ್ಲ. 8 ಗಂಟೆ ಆಯ್ತಾ ನಮ್ ಕೆಲಸ ಮುಗೀತು ಅಂತ ಹೇಳ್ತಾರೆ. ಸೊ ನಮ್ ಜವಾಬ್ದಾರಿ ಆ ತರ ಇಲ್ಲ, ನಮ್ ಕೆಲಸದ ಟೈಮಿಂಗ್ಸ್ ಇಲ್ಲ. ಕೆಲವೊಂದ್ಸಲಿ ನೀವು ನೋಡಿರ್ಬೋದು, ನೈಟ್ ಎಲ್ಲ ಕಂಟಿನ್ಯೂಸ್ಲಿ 2 ನೈಟ್ ಪೂರ್ತಿ ಕೆಲಸನೂ ಮಾಡಿರ್ತೀನಿ. ಕೆಲವೊಂದ್ಸಲಿ ನನ್ಗೇನ ಹುಷಾರಿಲ್ದಂಗೆ ಆಗಲ್ಲ ನನಗೆ. ಅದೇನ್ ದೇಹನೋ ದೇವ್ರು ಹೆಂಗ್ ಕೊಟ್ಬಿಟ್ಟಿದಾರೆ, ಜ್ವರ ಗಿರ ಶೀತ ನೆಗಡಿ ಎಂತದ್ದು ಬರಲ್ಲ. ಯಾವಾಗ ವರ್ಷಕ್ಕೊಂದ್ಸಲಿ 2 ವರ್ಷಕ್ಕೊಂದ್ಸಲಿ ಬರ್ತದೆ. ಅದನ್ನ ಬಿಟ್ರೆ ನನಗೆ ಏನಾದ್ರು ಸ್ವಲ್ಪ ತಲೆ ಏನಾದ್ರು ಟ್ರಿಗರ್ ಆದಂಗೆ ಆಗಿತ್ತು, ಆ ತರದಂದ್ರೆ ಕಸ್ಟಮರ್ ಮುಂದೆ ನಾವೇನೋ ಮಾತಾಡಕ್ ಹೋಗ್ತೀವಿ, ಅವ್ರಿಗೆ ಏನಾದ್ರು ಬೇಜಾರಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅವಾಗ ರಜಾ ಮಾಡ್ಬಿಡ್ತೀನಿ. ಅದನ್ನ ಬಿಟ್ರೆ ಕೆಲಸ ನಾರ್ಮಲ್ ಆಗಿ ಯಾವಾಗಲೂ ಕೆಲಸ ಇದೆ ಸರ್. 3 ವರ್ಷ ಆಯ್ತು ಸರ್ ಫ್ರೀ ಆಗಿ. ಕಷ್ಟದಲ್ಲೇ ಇರ್ತೀನಿ, ಕೆಲಸದಲ್ಲೇ ಇರ್ತೀನಿ, ಹಾಗೆ ಇರ್ತೀನಿ ಸರ್. ಯಾವಾಗಾದ್ರೂ ಜಿಮ್ಗೆ ಹೋಗಿದ್ದು ಉಂಟಾ ಸರ್? ಇಲ್ಲ ಎಕ್ಸರ್ಸೈಸ್ ಮಾಡಕ್ ಹೋಗಿದ್ದ? ಜಿಮ್ಗೆ ಹೋಗಿದ್ದೀನಿ. ಅಂದ್ರೆ ನಂದೇನು ಅಂತಂದ್ರೆ, ನನಗೆ ಬಾಡಿ ಮೇಲೆ, ಹೆಲ್ತ್ ಮೇಲೆ, ಆಮೇಲೆ ಈ ಒಂದು ರಗಡ್ ಲುಕ್ ಮೇಲೆ ಕಾನ್ಶಿಯಸ್ ಯಾವಾಗ ಬರುತ್ತೆ ಅಂದ್ರೆ, ನನಗೆ ಶೂಟಿಂಗ್ ಇರುತ್ತೆ. ಶೂಟಿಂಗ್ ಅಲ್ಲಿ ಅವರು ಹೇಳ್ತಾರೆ ನೀವ್ ಹಿಂಗ್ ಕಾಣ್ಬೇಕು, ಹಿಂಗೆ ಒಂಥರ ರಾಕ್ಷಸ ಅಂತರ ಕಾಣ್ಬೇಕು, ಹಂಗೆ ಹಂಗೆ ಅಂತಂದ್ರೆ ನಾವು ಬಾಡಿನ 3 ತಿಂಗಳಲ್ಲಿ ಡೆವಲಪ್ ಮಾಡ್ಬಿಡ್ತೀವಿ. ಹೆಂಗ್ ಬೇಕು ಹಂಗೆ ಸ್ಕ್ರೀನ್ ಆನ್ ಸ್ಕ್ರೀನ್ ಹೆಂಗ್ ಕಾಣ್ಬೇಕು ಅಂತ ಹೇಳ್ತಾರ ಆ ತರ ರೆಡಿ ಆಗ್ಬಿಡ್ತೀವಿ. ಜಿಮ್ಗೆ ಹೋಗ್ತೀವಿ, ಅದಕ್ಕೆ ಬೇಕಾಗಿರೋ ಸಪ್ಲಿಮೆಂಟ್ರಿಗಳು ತಗೋತೀವಿ. ಒಳ್ಳೆ ಇವ್ರನ್ನ ಒಳ್ಳೆ ಟ್ರೈನರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬಾಡಿನ ಹೆಂಗ್ ಬೇಕೋ ಹಂಗೆ ರೆಡಿ ಮಾಡ್ಕೋತೀವಿ. ಅದಾದ್ಮೇಲೆ ನಮ್ ಶೂಟಿಂಗ್ ಏನಿದೆಯೋ, ಯಾವ ಪರ್ಪಸ್ಗೋಸ್ಕರ ಮಾಡಿದೀವೋ ಅದಾದ್ಮೇಲೆ ಮತ್ತೆ ಬಿಟ್ಬಿಡ್ತೀವಿ. ಮತ್ತೆ ಹಿಂಗ್ ಹೊಟ್ಟೆ ಬಂದ್ಬಿಡುತ್ತೆ ಗುಡಾಣದ ತರ. ಹೌದು ಸರ್. ಯಾವ್ದಾದ್ರು ಶೂಟಿಂಗ್ ಮಾಡಿ ಸರ್? ಮೇನ್ ಸಿನಿಮಾ? ಹೌದೌದು, ಮಾಡ್ತಾನೆ ಇರ್ತೀನಿ. ನಾನು ಆಕ್ಚುಲಿ ಆಕ್ಟರ್. ನಾನು ಇವಾಗ
ಶೂಟಿಂಗ್ ಅಲ್ಲಿ ಸ್ವಲ್ಪ ಬಿಸಿ ಇರ್ತೀನಿ, ಈ ಫೇಸ್ ಎಲ್ಲ ಜನ ನೋಡ್ತಿರ್ತಾರಲ್ಲ, ಸೊ ಹಂಗಾಗಿ ಆಕ್ಟಿಂಗ್ ಸ್ಕಿಲ್ ಇದೆ ಅಂತ ಸುಮ್ಮನೆ ನೇಮ್ ಫೇಮ್ ಅಂತ ಯಾರು ಕರೆಯಲ್ಲ. ಇವನ್ ಸ್ವಲ್ಪ ಫೇಮಸ್ ಇದ್ದಾನೆ, ಇವನ್ನ ಸಿನಿಮಾದಲ್ಲಿ ಹಾಕೋಬಿಟ್ರೆ ಪ್ರಮೋಷನ್ ಆಗತ್ತೆ ಅಂತ ನಾನು ಇದುವರೆಗೂ ಯಾರು ಕರೆದಿಲ್ಲ. ಬೇರೆಯವ್ರಿಗಂತಂದ್ರೆ ಅವ್ರಿಗೆ ಆಕ್ಟಿಂಗ್ ಬಂದಿಲ್ಲ ಅಂತಂದ್ರು ಅವ್ರಿಗೊಂದು ಫಾಲೋವರ್ಸ್ ಅಂತ ಒಂದು ಫೇಮ್ ಇರುತ್ತಲ್ಲ, ಆ ಫೇಮ್ ಕರೀತಾರೆ, ಕರೆದ್ಬಿಟ್ಟು ಅವ್ರಿಗೆ ಆಕ್ಟಿಂಗು ಬರಲ್ಲ, ಏನೂ ಇಲ್ಲ, ಪ್ರಮೋಷನ್ ಮಾಡಿಸ್ಕೋತಾರೆ, ಆ ಸಿನಿಮಾದು ಪ್ರಮೋಷನ್ ಆಗುತ್ತೆ. ಆ ತರ ನನಗೆ ಇವತ್ತಿನವರೆಗೂ ಆಕ್ಟಿಂಗ್ ಬೇಸ್ ಮೇಲೆನೆ ಕರೆದಿದ್ದಾರೆ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ ಬನ್ನಿ ಆಕ್ಟಿಂಗ್ ಮಾಡಿ ಅಂತ ಕರೆದಿದ್ದಾರೆ, ಹೋಗ್ತೀನಿ. ಆಮೇಲೆ ಈ ಸಾಫ್ಟ್ ಆಗಿರೋ ತರದ್ದು ಈ ಒಳ್ಳೆ ಕ್ಯಾರೆಕ್ಟರ್ ಎಲ್ಲ ಮಾಡೋದೇ ಇಲ್ಲ ನಾನು ಕೇಳ್ಪಟ್ಟೆ ಸರ್. ಯಾಕೆ ಸರ್ ಹೀರೋ ಕ್ಯಾರೆಕ್ಟರ್ ಮಾಡಲ್ಲಂತೆ, ವಿಲನ್ ಮಾತ್ರ ಮಾಡ್ತೀರಂತೆ? ಹೀರೋ ಕ್ಯಾರೆಕ್ಟರ್ ಮುಖ ಇರ್ಬೇಕಲ್ಲ ಸರ್, ಹೀರೋ ಆಗೋದಕ್ಕೆ ಅದಕ್ಕೆ ಒಂದು ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ. ಸೊ ನಮಗೆ ವಿಲನ್ ಫೇಸ್ ವ್ಯಾಲ್ಯೂ ದೇವ್ರು ಕೊಟ್ಟಿರೋದು ಇದು, ಈ ಫೇಸ್, ಹಂಗಾಗಿ ವಿಲನ್ ಫೇಸ್ ವ್ಯಾಲ್ಯೂ ಇರುತ್ತೆ. ವಿಲನ್ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನ ಮಾಡ್ತೀವಿ. ನಾನಿವಾಗ ಬೇರೆ ಯಾವ್ದನ್ನ ಒಳ್ಳೆ ಕ್ಯಾರೆಕ್ಟರ್ ಮಾಡಕ್ ಹೋದ್ರೆ ನೀವು ನೋಡ್ತೀರಾ, ಅವ್ರು ನೋಡ್ತಾರೆ, ಎಲ್ಲರೂ ನೋಡ್ಬೇಕಲ್ಲ. ಆ ಪಾತ್ರಕ್ಕೆ ಜೀವ ತುಂಬಬೇಕು ಅಂತಾನೆ ಮುಖ ಇರ್ಬೇಕು. ಅದಕ್ಕೆ ನನ್ ಮುಖನ ಇಟ್ಕೊಂಡು ಯಾರಾದ್ರೂ ಹೀರೋದೇನ ಕ್ಯಾರೆಕ್ಟರ್ ಮಾಡಿದ್ರೆ ಒಂದು ಆಡಿಯನ್ಸ್ ಬರ್ತಾರೆ, ನೋಡ್ತಾರೆ. ಆಡಿಯನ್ಸ್ ಒಂದ್ 2-3 ಜನ ಬರ್ತಾರೆ, ನಾನೊಬ್ಬ, ಡೈರೆಕ್ಟರ್ ಒಬ್ರು, ಪ್ರೊಡ್ಯೂಸರ್ ಒಬ್ರು, 3 ಜನ ಕುತ್ಕೊಂಡು ನೋಡ್ಬೇಕು, ಇನ್ ಯಾರು ಜನ ಬರಲ್ಲ, ಆತರ ಆಗ್ಬಿಡುತ್ತೆ ಸರ್. ಮತ್ತೆ ಟ್ಯಾಟೋಗೆ ಬಂದ್ರೆ ಎಂತೆಂತ ಕಸ್ಟಮರ್ ಬರ್ತಾರೆ ಸರ್? ಮತ್ತಂದ್ರೆ ಎಲ್ಲಾ ತರ ಕಸ್ಟಮರ್ ಬರ್ತಾರೆ. ನಾನು ಇದುವರೆಗೂ 10,000 ಪ್ಲಸ್ ಟ್ಯಾಟೋ ಹಾಕಿದ್ದೀನಿ. ನೀವು ಇದುವರೆಗೂ ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ರೆ ಗೊತ್ತಿಲ್ಲ, ಅಥವಾ ಎಷ್ಟು ಜನರ ಜೊತೆ ಕನ್ವರ್ಸೇಷನ್ ಮಾಡಿದ್ರೆ ಗೊತ್ತಿಲ್ಲ. ನಾನು ಎಲ್ಲಾ ತರ ಮೈಂಡ್ ಸೆಟ್ ಇರೋ ಡಿಫ್ರೆಂಟ್ ಜನ ನೋಡ್ಬಿಟ್ಟಿದ್ದೀನಿ. ಡಿಫ್ರೆಂಟ್ ಕ್ಯಾಟಗರಿ ಎಲ್ಲರೂ ಬರ್ತಾರೆ. ಅಂದ್ರೆ ಇಲ್ಲಿ ಬಂದು ನಮ್ಮ ಹತ್ರ ಕಸ್ಟಮರ್ ಪ್ರೈವೇಸಿ ಇಸ್ ಅವರ್ ಪ್ರಯಾರಿಟಿ ಅಂತ ಹೇಳ್ತೀವಿ. ಇಲ್ಲಿ ಬರುವಂತ ಕಸ್ಟಮರ್ ಸೀಕ್ರೆಟ್ಸ್ ನ ಹೊರಗಡೆ ಬಿಟ್ಕೊಡಲ್ಲ, ಅದು ನನ್ನ ಎಥಿಕ್ಸ್. ಆಮೇಲೆ ಅವ್ರದ್ದು ಊರಾಗ್ಲಿ ಹೆಸರಾಗ್ಲಿ ಹೇಳ್ಬಿಟ್ಟು ಅವ್ರ ಏನ್ ಬಿಹೇವಿಯರ್ ಇದೆಯೋ, ಏನ್ ಮ್ಯಾನರ್ಸ್ ಇದೆಯೋ ಅದನ್ನ ಹೊರಗಡೆ ಎಲ್ಲೂ ಬಿಟ್ಕೊಡಲ್ಲ. ಅದು ಆರ್ಟಿಸ್ಟ್ಗೆ ಮತ್ತೆ ಕ್ಲೈಂಟ್ಗೆ ನಡುವೆ ಇರೋದು, ಅದನ್ನ ಪಬ್ಲಿಕ್ ಅಲ್ಲಿ ಹೇಳೋದು ಅದು ಒಳ್ಳೇದಲ್ಲ. ಸೊ ಹಂಗಾಗಿ ಕೇಳಿದ ಎಲ್ಲ ತರ ಜನನು ನೋಡಿದೀನಿ, ನಾನು ಎಲ್ಲಾ ತರದವ್ರನ್ನೂ ನೋಡಿದೀನಿ, ಎಲ್ಲಾ ಪ್ರೊಫೆಷನಲ್ ಇರೋರ್ನು ನೋಡಿದೀನಿ, ಎಲ್ಲಾ ತರ ಜನ ನೋಡಿದೀನಿ. ಬಡವರಿಂದ ಶ್ರೀಮಂತರವರೆಗೂ ನೋಡಿದೀನಿ, ಒಳ್ಳೆಯವರಿಂದ ಕೆಟ್ಟವರೆಗೂ ನೋಡಿದೀನಿ, ನರಿಯಿಂದ ಸಿಂಹದವರೆಗೂ ಎಲ್ಲಾರನ್ನೂ ನೋಡ್ಬಿಟ್ಟಿದ್ದೀನಿ. ಸರ್ ನೀವು ಬರ್ತಾರಲ್ಲ ಸರ್ ಕ್ಲೈಂಟು, ಬಂದಂತರ ಸ್ಕಿನ್ ಟೈಪ್ ಬಟ್ಟಿ ನಿಮ್ಗೆ ಟ್ಯಾಟೋ ಬರ್ತಿರುತ್ತೆ ಸರ್? ಅಂದ್ರೆ ಸ್ಕಿನ್ ಕಲರ್ ಬಟ್ಟಿನೂ ಟ್ಯಾಟೋಗಳು ಬರ್ತಲ್ಲ, ಯಾವ ಕಲರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಸರ್? ಅಂದ್ರೆ ನೀವು ಟ್ಯಾಟೋ ಹಾಕ್ತಿರ್ತೀರಿ ನೀವು, ಕಲರ್ಸ್ ಅಲ್ಲಿ ಎಲ್ಲಾನು ಇಷ್ಟ. ನಂಗೆ ಟ್ಯಾಟೋ ಪ್ರೊಫೆಷನ್ ಇಷ್ಟ. ಅಂದ್ರೆ ಸರ್ ಟ್ಯಾಟೋ ಪ್ರೊಫೆಷನ್ ಇಷ್ಟ, ಓಕೆ. ಸ್ವಲ್ಪ ಜನ ಕೇಳ್ಪಟ್ಟ ಹಿಂಗಂದ್ರೆ ಸ್ವಲ್ಪ ವೈಟ್ ಕಲರ್ ಇದ್ದಂತವ್ರಿಗೂ ಇಲ್ಲ ಬ್ರೌನ್ ಕಲರ್ ಆತರ ಏನಿಲ್ಲ. ನಂದು ಏನು ಅಂತಂದ್ರೆ ಯಾವ ಸ್ಕಿನ್ ಟೋನ್ ಬಂದ್ರು ಆ ಸ್ಕಿನ್ ಟೋನ್ ಮೇಲೆ ನಾವು ಮ್ಯಾಚ್ ಮಾಡ್ತೀವಿ, ಹೇಳ್ತೀವಿ ಅವ್ರಿಗೆ ಫಸ್ಟ್. ನಮ್ಮ ಹತ್ರ ವರ್ಲ್ಡ್ ಅಲ್ಲೇ ಡಾರ್ಕೆಸ್ಟ್ ಕಲರ್ ನಮ್ಮ ಹತ್ರ ಇದೆ. ಸೊ ನಮ್ಮ ಹತ್ರ ಇದು ವರ್ಲ್ಡ್ ಅಲ್ಲೇ ಡಾರ್ಕೆಸ್ಟ್ ಕಲರ್ ಇರುವಂತ ಇಂಕ್ಸ್ ಯೂಸ್ ಮಾಡ್ತೀವಿ. ಇದು ನಿಮ್ ಸ್ಕಿನ್ ಹಿಂಗೆ ಕಾಣುತ್ತೆ, ಹಿಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಾದ ನಂತರನೇ ಅವ್ರು ಹಾಕ್ಸ್ಕೊಳ್ಳೋದು ಟ್ಯಾಟೋ. ಸೊ ಇವಾಗೆಲ್ಲ ಜಂಜಿ ಕಿಡ್ ಸರ್, ಇವಾಗೆಲ್ಲ ಜಂಜಿ ಕಿಡ್ ಅಂತ ಜಂಜಿ ಕಿಡ್ ಅಂತಾರೆ. ಜಂಜಿ ಕಿಡ್ ಅಂದ್ರೆ ಜಂಜಿ ಗೊತ್ತಿಲ್ಲ ಸರ್. ಆಫ್ಟರ್ 90-20 ಬಾನ್ಸ್ ಎಲ್ಲ ಜಂಜಿ ಅಂತಾರೆ. ಇವಾಗೆಲ್ಲ ಗೊತ್ತಿಲ್ಲ ಸರ್ ನಿಮ್ಗೆ? 2K kids ಎಲ್ಲ ಜಂಜಿ ಅಂತಾರೆ. ಹೌದಾ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನಮಗೆ. 2K kids ಅಂತ ಗೊತ್ತಿದೆ. 2K kids ಅಂದ್ರೆ ಜಂಜಿ ಕಿಡ್ ಅಂತ ಸರ್. ಅವ್ರ ಮೆಂಟಾಲಿಟಿ ಎಲ್ಲ ತುಂಬಾ ಡಿಫ್ರೆಂಟ್ ಇರುತ್ತೆ. ಹೌದೌದು. ನಾವು ಅಪ್ಡೇಟ್ ಆಗ್ಬಿಟ್ಟಿರ್ತೀವಿ ಸರ್. ನಾವು ಪ್ರತಿ ದಿನಾನು ಅಪ್ಡೇಟ್ ಆಗ್ತಾನೆ ಇರ್ತೀವಿ. ಇವಾಗ ನಮ್ಗೆ 60 ವರ್ಷದವ್ರು ಬಂದ್ರು ಅವ್ರಿಗೆ ಬೇಕಾಗಿರೋ ತರನೇ ಅಟೆಂಡ್ ಮಾಡ್ತೀವಿ. ಈಗ 17 ವರ್ಷದವ್ರು ಬಂದ್ರು ಅವ್ರ ಮೈಂಡ್ ಸೆಟ್ ಬೇಕಾಗಿರೋನ್ಗೆ ಇದ್ ಮಾಡ್ತೀವಿ. ನಾವಿಲ್ಲಿ ಕ್ಲೈಂಟ್ ನಮ್ಗೆ ಒಳಗಡೆ ಬಂದ್ರು ಅಂದ್ರೆ ಅವ್ರ ಮೈಂಡ್ ರೀಡ್ ಮಾಡ್ಬಿಡ್ತೀವಿ. ಅದೇ ಸರ್, ಅದೇ ಅವ್ರ ಮೈಂಡ್ ರೀಡ್ ಮಾಡಿ, ಇವ್ರಿಗೆ ಈ ತರ ಬೇಕು, ಅವ್ರ ಮಾತ್ರ ಒಂದ್ 5 ಮಾತು ಮಾತಾಡಿದ್ರೆ ನಮ್ಗೆ ಕ್ಯಾಶ್ ಆಗ್ಬಿಡುತ್ತೆ. ಸೊ ಇವ್ರ ಹತ್ರ ಈ ತರ ಮಾತಾಡ್ಬೇಕು. ನಾವು ಟ್ಯಾಟೂ ಆರ್ಟಿಸ್ಟ್ ಆಗಿರೋದ್ರಿಂದ ಈಗ ಟ್ಯಾಟೂ ಟ್ರೆಂಡಿಂಗ್ ಯಾವ ಟ್ರೆಂಡಿಂಗ್ ಇದೆ, ಇನ್ನು 15 ವರ್ಷ ಯಾವ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಅಂತಾನು ಕಂಡಿಡ್ತೀವಿ. ಅಂದ್ರೆ ಅಷ್ಟು ಅಡ್ವಾನ್ಸ್ ಆಗಿರ್ತೀವಿ. ಬರುವಂತ ಕಸ್ಟಮರ್ಗಳ ಮೈಂಡ್ ಸೆಟ್ ಪ್ರಕಾರನು ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಂದ್ರೆ ನಾನು ಏನ್ ಹೇಳುದು ಅಂತಂದ್ರೆ, ಮನುಷ್ಯ ಹುಲ್ಲಿನ ತರ ಬದುಕಬೇಕು ಅಂತ. ಈ ಆಲ್ದ ಮರ, ನಾನು ದೊಡ್ಡ ಆಲ್ದ ಮರ, ನಾನು ಹಿಂಗೆ ಸ್ಟಫ್ ಆಗಿ ನಿಂತ್ಕೊಳ್ಳೋದು, ಹಿಂಗೆ ಸ್ಟಡಿ ಆಗಿ ನಿಂತ್ಕೊಳ್ಳೋದು ಅಂತ ಹಿಂಗ್ ನಿಂತ್ಬಿಟ್ರೆ ಜೋರಾಗಿ ಮಳೆ ಅಥವಾ ಗಾಳಿ ಬಂತು ಅಂದ್ರೆ ಫಸ್ಟ್ ಬಿದ್ದೋಗೋದು ಮರನೇ. ಅದಷ್ಟು ಗಟ್ಟಿಯಾಗಿ ನಿಂತಿರುತ್ತಲ್ಲ, ಡಮಾರನ್ ಬಿದ್ದೋಗ್ಬಿಡುತ್ತೆ. ಹುಲ್ಲು ಏನಾಗತ್ತೆ ಅಂತಂದ್ರೆ ಅದು ಯಾವ ಕಡೆ ಬೇಕೋ ಆ ಕಡೆಗೆ ಬೆಂಡಾಗತ್ತೆ. ಹಿಂಗೆ ಗಾಳಿ ಈ ಕಡೆ ಬಿಸಿಲು ಈ ಕಡೆ ಬೆಂಡಾಗತ್ತೆ, ಈ ಕಡೆ ಬಿಸಿಲು ಈ ಕಡೆ ಬೆಂಡಾಗತ್ತೆ, ಮಳೆ ಎಲ್ಲ ನಿಂತ್ಕೊಂಡು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಮನುಷ್ಯ ನನ್ಗೆಲ್ಲ ಗೊತ್ತಿದೆ, ನಾನು ಹಿಂಗೆ ಮಾಡೋದು, ನನಗೆ ಎಲ್ಲರೂ ಅಡ್ಜಸ್ಟ್ ಆಗ್ಬೇಕು, ನಾನು ಯಾರಿಗೂ ಅಡ್ಜಸ್ಟ್ ಆಗಲ್ಲ ಅನ್ನೋ ತರ ಹಿಂಗ್ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಈ ತರ ಏನಾದ್ರು ಆಯ್ತಾನೆ ಫಸ್ಟ್ ಬಿದ್ದೋಗ್ತಾನೆ ಅವನು. ಹುಲ್ಕಡ್ಡಿ ತರ ಬದುಕ್ಬೇಕು ಮನುಷ್ಯ. ಎಷ್ಟೇ ಎತ್ತರಕ್ಕೆ ಬೆಳಿಲಿ ಏನೇ ಆಗ್ಲಿ, ನಾನು ಆಲ್ದ ಮರ ಅನ್ಕೋಬಾರ್ದು. ನಾನು ಒಂದು ಹುಲ್ಕಡ್ಡಿ ತರ ಇದೀನಿ, ಯಾವ ಕಡೆ ಇದು ಗಾಳಿ ಬೀಸತ್ತೋ ಆ ಕಡೆಗೆ ಬೆಂಡ್ ಆಗ್ತೀನಿ ಅನ್ನೋ ತರ ಕಸ್ಟಮರ್ ವಿಚಾರದಲ್ಲಿ. ನಾನು 25 ವರ್ಷದವ್ರು ಬಂದ್ರೆ, ನಮ್ಮ ಏಜ್ ಅವ್ರು ಬಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗಿರ್ತೀನಿ. ಚಿಕ್ಕವ್ರು ಬಂದ್ರೆ ಅವ್ರ ಜೊತೆ ಹೆಂಗಿರ್ಬೇಕೋ ಹಂಗಿರ್ತೀನಿ. ದೊಡ್ಡವ್ರು ಬಂತು ಅಂದ್ರೆ ಅವ್ರ ಜೊತೆ ಹೆಂಗಿರ್ಬೇಕು ಹಂಗಿರ್ತೀನಿ. ಸೊ ಬಿಸ್ನೆಸ್ ಅಲ್ಲಿ ಎಲ್ಲರಿಗೂ ಅಡ್ಜಸ್ಟ್ ಆಗೋದು, ಹೊಂದಾಣಿಕೆ ಮಾಡ್ಕೊಂಡು ಇರೋದೇ ಬಿಸ್ನೆಸ್. ಸೊ ಇವಾಗ ಅದೇ ತರ ಯಾರು ಬಂದ್ರು ಅವ್ರಿಗೆ ಹೆಂಗ್ ಬೇಕೋ ಹಂಗ ಅಡ್ಜಸ್ಟ್ ಆಗ್ಬಿಡ್ತೀನಿ ನಾನು. ಹಾಡು ಹೇಳಿ ಅಂದ್ರೆ ಹಾಡು ಹೇಳ್ತೀನಿ, ಕುಣಿರಿ ಅಂದ್ರೆ ಕುಣಿಯಲ್ಲ ಅಷ್ಟೇ. ಕೆಲಸ ಮಾಡ್ಬೇಕಲ್ಲ, ಕುಣ್ಕೊಂಡ್ ಕೆಲಸ ಮಾಡಕ್ಕಾಗಲ್ವಲ್ಲ. ಸರ್ ಆಮೇಲೆ ಬರ್ತಾರಲ್ಲ ಸರ್ ಕಸ್ಟಮರ್ಸ್,
ಕಸ್ಟಮರ್ ಬಂದಾಗ ಎಲ್ಲೆಲ್ಲಿ ಹಾಕೊಂತಾರೆ ಸರ್ ಮೇನ್? ಎಲ್ಲಾ ಕಡೆಗೂ ಬಾಡಿಯಲ್ಲಿ ಅಡಿಯಿಂದ ಮುಡಿವರೆಗೂ, ಅಂದ್ರೆ ಕೂದ್ಲಿರುವಂತ ಜಾಗ ಬಿಟ್ಟು ಎಲ್ಲಾ ಕಡೆಗೂ ಟ್ಯಾಟೂ ಹಾಕ್ಸೋಂತವ್ರು ಬರ್ತಾರೆ. ಅದರಲ್ಲಿ ಪ್ರೈವೇಟ್ ಟ್ಯಾಟೂಸ್ ಅಂತ ಬರುತ್ತೆ, ಅದನ್ನ ನಾನು ಇಲ್ಲಿ ಹೊರಗಡೆ ಹೇಳೋಕ್ ಸಾಧ್ಯ ಇಲ್ಲ. ಓಕೆನಾ? ಅದನ್ನ ನಾವು ವಿಜುವಲ್ ತೋರ್ಸಕ್ ಸಾಧ್ಯ ಇಲ್ಲ. ವಿಜುವಲ್ ತೋರ್ಸಿದ್ರೆ ಸೆನ್ಸಿಟಿವ್ ಕಂಟೆಂಟ್ ಆಗುತ್ತೆ, ಮಾತಾಡಿದ್ರೆ ವಲ್ಗರ್ ಆಗಿ ಮಾತಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಸೊ ಪ್ಲೇಸ್ಮೆಂಟ್ಸ್ ಬಗ್ಗೆ ನಾವು ಹೇಳಲ್ಲ. ಸೊ ಎಲ್ಲಾ ತರ ಜನನು ಬರ್ತಾರೆ. ಓಕೆನಾ? ಈಗ ಒಂದೊಂದು ಅದರಲ್ಲೇ ಸಂಬಂಧಪಟ್ಟಿರೋ ಒಂದೊಂದು ಪ್ರೊಫೆಷನ್ಸ್ ಇದೆ. ಆ ಪ್ರೊಫೆಷನ್ ಅವ್ರ ಪ್ರೊಫೆಷನ್ ನ ಎಲ್ಲಿ ತೋರಿಸ್ಬೇಕು ಆ ಜಾಗದಲ್ಲಿ ಹಾಕ್ಸ್ಕೊತಾರೆ. ಸೊ ಅಲ್ಲಿ ಪ್ರೈವೇಟ್ ಟ್ಯಾಟೂಸ್ ಅಂತಾನು ಇರುತ್ತೆ. ನೀವು ನೋಡಿರೋದು ನಾರ್ಮಲಿ ದೇಹದ ಮೇಲೆ, ಕೈ ಮೇಲೆ ಹಾಕ್ಸಿರ್ತಾರೆ, ಈ ಕಡೆ ಹಾಕ್ಸಿರ್ತಾರೆ, ಕುತ್ತಿಗೆ ಮೇಲೆ ಹಾಕ್ಸಿರ್ತಾರೆ, ಬೆನ್ ಮೇಲೆ ಹಾಕ್ಸಿರ್ತಾರೆ, ಆಮೇಲೆ ಕಾಲ್ ಮೇಲೆ ಹಾಕ್ಸಿರ್ತಾರೆ. ಅದನ್ನ ಬಿಟ್ಟು ಬಾಡಿಯಲ್ಲಿ ಎಲ್ಲಾ ಪಾರ್ಟ್ ಹಾಕ್ಸ್ತಾರೆ. ಕೆಲವೊಂದು ಸೆನ್ಸಿಟಿವ್ ಪ್ಲೇಸ್ ಇರುತ್ತೆ, ಅದನ್ನ ನಾವು ಹೇಳ್ತೀವಿ ಇಲ್ಲಿ ಬೇಡ ಟ್ಯಾಟೂ ಅಂತ. ನಮ್ಗೆ ಬೇಕೇ ಬೇಕು ಅಂದ್ರೆ ಹಾಕ್ತಿವಿ. ತುಂಬಾ ಪೇನ್ ಆಗಂತ ಪ್ಲೇಸ್ ಯಾವ್ದು ಸರ್? ಪೇನ್ಲೆಸ್ ಟ್ಯಾಟೂ ಅನ್ನೋದೇ ಇಲ್ಲ ಸರ್. ಎಲ್ಲಾ ಕಡೆನೂ ಪೇನ್ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಒಂದೊಂದು ಪಾರ್ಟ್ ಅಲ್ಲಿ ಒಂದೊಂದ್ ತರ ಪೇನ್ ಆಗುತ್ತೆ. ಸೊ ಇವಾಗ ನಿಮಗ್ ಬಂದ್ಬಿಟ್ಟು ಈ ಜಾಗದಲ್ಲಿ ಇಲ್ಲೆಲ್ಲಾದ್ರೂ ಹಾಕೋರು ಜಾಸ್ತಿ ಪೇನ್ ಆಗ್ಬೋದು, ಅದು ಹಾಕ್ಸ್ದವ್ರಿಗೆ ಗೊತ್ತಿರುತ್ತೆ. ಸೊ ಬೇರೆಯವ್ರಿಗೆ ಆ ಜಾಗದಲ್ಲಿ ಪೇನ್ ಆಗದಿರ್ಬೋದು. ಅದನ್ನೇ ಸರಿ ಹೇಳಕ್ಕಾಗಲ್ಲ. ಪ್ರತಿದಿನ ಚಾಲೆಂಜಸ್. ನಮ್ಗೆ ಯಾರನ್ನ ಕ್ಲೈಂಟ್ಗೆ ಅಲ್ಲಿ ನೋವಾಗ್ತಿದ್ಯಾ, ಅವ್ರು ಹೆಂಗ್ ಫೀಲ್ ಮಾಡ್ತಿದ್ರೆ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಅವ್ರ ಕೈ ಮೇಲೆ ವರ್ಕ್ ಮಾಡ್ಬೇಕು. ಒಂದು ಡಾಟು ಅಥವಾ 2 ಡಾಟು ಒಂದು ಲೈನ್ ಇಟ್ಟಿದ ತಕ್ಷಣ ಗೊತ್ತಾಗತ್ತೆ ನಮಗೆ, ಓ ಇವ್ರಿಗೆ ಇಲ್ಲಿ ಪೇನ್ ಆಗ್ತಿದೆ, ಇಲ್ಲಿ ಪೇನ್ ಆಗ್ತಿಲ್ಲ. ಅದ್ರ ಬೇಸ್ ಮೇಲೆ ನಾವು ಅವ್ರಿಗೆ ಪೇನ್ ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಅಂದ್ಬಿಟ್ಟು ಮಾತಾಡ್ತೀವಿ. ಪೇನ್ಲೆಸ್ ಟ್ಯಾಟೂ ಅನ್ನೋದು ಇಲ್ಲ ಸರ್. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತ ನಮ್ಮಿಂಗ್ ಕ್ರೀಮ್ಸ್, ಅನಸ್ತೇಶಿಯಾ ಇದೆಲ್ಲ ಬರುತ್ತೆ. ಅದನ್ನ ಮಾಡಿ ಟ್ಯಾಟೂ ಹಾಕಿದ್ರು ಕೆಲವೊಂದ್ಸಲ ಅನಸ್ಥೆಟಿಕ್ ಇಂಜೆಕ್ಷನ್ ಮಾಡೋದ್ರಿಂದ ಲೈಫ್ ಟೈಮು ಅದು ಸ್ಪರ್ಶ ಇಲ್ದಿರಂಗ ಆಗೋ ಚಾನ್ಸಸ್ ಇದೆ. ಅದು ಏನಾದ್ರು ರಿಯಾಕ್ಟ್ ಗೊತ್ತಿಲ್ದಿರ ಅದು ಪ್ರಿಕ್ ಆಗತ್ತಲ್ವಾ, ಇಂಜೆಕ್ಷನ್ ಪ್ರಿಕ್ ಆದಾಗ ಅದು ಆ ಜಾಗದಲ್ಲಿ ಲೈಫ್ ಟೈಮು ಸ್ಪರ್ಶ ಇಲ್ದಿರ ಹತ್ರ ಈ ತರ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಆಮೇಲೆ ಇದು ಅನಸ್ಥೆಟಿಕ್ ಕ್ರೀಮ್ ಒಂದು ಬರುತ್ತೆ. ಅದ್ ಹಾಕಿದ್ರೆ ಅದು ಮೇಲ್ಗಡೆ ಇರೋ ಲೇಯರ್ಗೆ ಮಾತ್ರನೇ ಅಪ್ಲೈ ಆಗುತ್ತೆ. ಒಳಗಡೆ ಇರೋ ಲೇಯರ್ಗೆ ಟ್ಯಾಟೂ ಹೋದಾಗ ಅಫ್ಕೋರ್ಸ್ ಪೇನ್ ಆಗೇ ಆಗುತ್ತೆ. ಪೇನ್ಲೆಸ್ ಟ್ಯಾಟೂ ಅನ್ನೋದು ಆ ಕಾನ್ಸೆಪ್ಟ್ ಸುಳ್ಳು ಅಂತ ನನ್ಗೆ ಅನ್ಸುತ್ತೆ. ಪೇನು ನನ್ನ ಕಾನ್ಸೆಪ್ಟೇ ಫೀಲ್ ದ ಪೇನ್ ಅಂತ ಅಂದ್ಬಿಟ್ಟು, ಈ ನೋವನ್ನ ಮತ್ತೆ ಯಾವತ್ತೂ ಬರಲ್ಲ. ಅದು ನೀವು ಮತ್ತೆ ಟ್ಯಾಟೂ ಹಾಕ್ಸಿದ್ರೆ ಮಾತ್ರ ಆ ಪೇನ್ ಗೊತ್ತಾಗತ್ತೆ. ಪೇನ್ ಆಗ್ಬೇಕಾದ್ರೆ ಅನುಭವಿಸಿ ಅಂತ ಹೇಳ್ತೀನಿ, ಅದು ಫೀಲ್ ಮಾಡಿ ಅಂತ ಹೇಳ್ತೀನಿ ಸರ್ ಅಷ್ಟೇ. ಸರ್ ಮತ್ತೆ ಬರ್ತಾರ ಕಸ್ಟಮರ್ ಬರ್ತಾರಲ್ಲ, ಯಾವ ರೀತಿ ಅವ್ರು ಅಬ್ಸರ್ವ್ ಮಾಡ್ತೀರಾ ಸರ್? ಅಂದ್ರೆ ಇವಾಗ ಬರ್ತಿದಂತ ಕಾಯಿಲೆದಂತವ್ರು ಬರ್ತಾರೆ ಅಂತನಲ್ಲಿ ಆತ ನೀವು ಇದನ್ನ ಮಾಡ್ತೀರಾ ಸರ್? ಇದೇನು ಅಂತಂದ್ರೆ ನಾವು ಬಂದ್ಬಿಟ್ಟು ಹೈಜೀನ್ ಆಗಿ ವರ್ಕ್ ಮಾಡ್ತೀವಿ. ಅವ್ರಿಗೆ ಸ್ಕಿನ್ ಬೇಸ್ಡ್ ಆಗ್ಲಿ ಅಥವಾ ಬ್ಲಡ್ ಬೇಸ್ಡ್ ಆಗ್ಲಿ ಅಥವಾ ಯಾವ ತರ ಕಾಯಿಲೆ ಇದ್ರು ಅದು ಬೇರೆಯವ್ರಿಗೆ ಶಿಫ್ಟ್ ಆಗೋ ತರ ಚಾನ್ಸಸ್ ಇದ್ರೆ ಮಾತ್ರ ಭಯ ಪಡ್ಬೇಕು. ನಮ್ಮ ಪ್ರೊಫೆಷನಲ್ ಟ್ಯಾಟೂಸ್ ಮಾಡೋದ್ರ ಹತ್ರ ಯಾರ ಹತ್ರನೂ ಆತರ ಒಬ್ರು ಕಾಯಿಲೆ ಒಬ್ರು ಶಿಫ್ಟ್ ಆಗುವಂತ ಸಾಧ್ಯತೆನೇ ಇಲ್ಲ. 1% ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಸಿಂಗಲ್ ಕ್ಲೈಂಟ್ ಅಟೆಂಡ್ ಮಾಡೋದ್ರಿಂದ ಇವಾಗ ಯಾರೋ ಒಬ್ರು ಕ್ಲೈಂಟ್ ಬರ್ಲಿ, ಅವ್ರ ಬಾಡಿಯಲ್ಲಿ 1000 ಕಾಯಿಲೆ ಇರ್ಲಿ, ಹರಡುವಂತ ಕಾಯಿಲೆನೇ ಇರ್ಲಿ ಅಥವಾ ಬೇರೆ ಬೇರೆ ತರದ ಮಾರಕ ಕಾಯಿಲೆಗಳು ಯಾವ್ದಾದ್ರು ಇರಲಿ, ಸ್ಕಿನ್ ಸಂಬಂಧಪಟ್ಟಿರೋದು, ಬ್ಲಡ್ ಸಂಬಂಧಪಟ್ಟಿರೋದು ಯಾವುದೇ ಕಾಯಿಲೆ ಇದ್ರು ಅದನ್ನ ಒಬ್ಬರಿಂದ ಇನ್ನೊಬ್ರು ಶಿಫ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸ್ಟುಡಿಯೋಗಳಲ್ಲಿ, ಈ ಸ್ಟುಡಿಯೋ ಅಲ್ಲ ಬೇರೆ ಯಾವ ಸ್ಟುಡಿಯೋದಲ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ರು ಕ್ಲೈಂಟ್ ಅಟೆಂಡ್ ಮಾಡಿದ ತಕ್ಷಣನೇ ಏನ್ ಹೇಳ್ತೀನಿ ಅಂತಂದ್ರೆ, ಈ ರೋಗ ಯಾವುದೇ ಇದ್ರು, ಸ್ಕಿನ್ ಸಂಬಂಧಪಟ್ಟಿರೋದಾಗ್ಲಿ, ಬ್ಲಡ್ ಸಂಬಂಧಪಟ್ಟಿರೋದಾಗ್ಲಿ, ಇನ್ನು ಯಾವುದೇ ಕಾಯಿಲೆ ಆಗ್ಲಿ, ಟ್ಯಾಟೂ ಇಂದ ಒಬ್ಬರಿಂದ ಒಬ್ರಿಗೆ ಹರಡೋ ಸಾಧ್ಯತೆ ಸ್ಟುಡಿಯೋಗಳಿಂದ 90% ಕಮ್ಮಿ. ಯಾಕೆಂದ್ರೆ ಒಬ್ರಿಗೆ ಯೂಸ್ ಮಾಡಿರೋ ನೀಡಲ್ ಮತ್ತೊಬ್ರಿಗೆ ಯೂಸ್ ಮಾಡಲ್ಲ. ಆಮೇಲೆ ಇವಾಗ ಈ ಗ್ಲೌಸ್ ಹಾಕಿದೀನಿ, ಒಬ್ರಿಗೆ ವರ್ಕ್ ಮಾಡಾದ್ಮೇಲೆ ಈ ಗ್ಲೌಸ್ ಸಮೇತ ನಾವು ಸೇಫರ್ ಸೈಡ್ ಅಲ್ಲಿ ಬಿಚ್ಬಿಡ್ತೀವಿ. ಸೊ ಆಮೇಲೆ ಬ್ಲಡ್ ಇಂದ ಮಾತ್ರನೇ ಟ್ಯಾಟೂ ಸ್ಟುಡಿಯೋದಲ್ಲಿ ಸ್ಕಿನ್ ಮೇಲೆ ನಾವು ಪ್ರಿಕ್ ಮಾಡಿ ಟ್ಯಾಟೂ ಹಾಕ್ತಿವಿ. ಅದನ್ನೇ ಮತ್ತೆ ಬೇರೆಯವ್ರಿಗೆ ಇದಾದ್ರೆ ಆ ಬ್ಲಡ್ ಇಂದನಾಗ್ಲಿ, ಸೆಲ್ಸ್ ಇಂದನಾಗ್ಲಿ, ಬ್ಲಡ್ ಸೆಲ್ಸ್ ಇಂದನಾಗ್ಲಿ ರೋಗ ಇನ್ನೊಬ್ರು ಬರೋ ಸಾಧ್ಯತೆಗಳಿರುತ್ತೆ. ಟ್ಯಾಟೂ ಸ್ಟುಡಿಯೋದಲ್ಲಿ ಆ ಸಾಧ್ಯತೆನೇ ಇಲ್ವಲ್ಲ, ಚಾನ್ಸೇ ಇಲ್ಲ. ಬ್ಲಡ್ ಬರಲ್ಲ. ಬ್ಲಡ್ ಬರುತ್ತೆ, ಪ್ಲಾಸ್ಮಾ ಅನ್ನೋದು ಬರುತ್ತೆ, ಬಂದೇ ಬರುತ್ತೆ. ಆದ್ರೆ ಅದು ಮತ್ತೊಬ್ರು ಶಿಫ್ಟ್ ಆಗೋ ತರ ನಾವೇನು ಮಾಡಲ್ವಲ್ಲ. ನಾವು ಅವ್ರು ಯೂಸ್ ಮಾಡಿದ ತಕ್ಷಣ ನೀಡಲ್ನ ಡಿಸ್ಪೋಸ್ ಮಾಡ್ತೀವಿ, ಎಲ್ಲದನ್ನು ಡಿಸ್ಪೋಸ್ ಮಾಡ್ತೀವಿ. ಒಬ್ಬೊಬ್ರು ಹೊಸದು ಒಂದೊಂದೇ ಯೂಸ್ ಮಾಡೋದು. ಇವ್ರು ಯೂಸ್ ಮಾಡಿರೋದನ್ನ ಮತ್ತೆ ಇನ್ನೊಬ್ರಿಗೆ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆತರ ಏನಾದ್ರು ಆದಾಗ ಏನಾದ್ರು ಬರುವಂತ ಸಾಧ್ಯತೆಗಳಿದಾವೆ. ಟ್ಯಾಟೂ ಶಾಪ್ ಯಾರನ್ನ ಮಾಡ್ತಿದ್ರೆ ಒಬ್ರಿಗೆ ಯೂಸ್ ಮಾಡಿರೋದು ಏನು ಇನ್ನೊಬ್ರು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಯೂಸ್ ಮಾಡೋದು ಇಲ್ಲ, ಯೂಶಲಿ ಯಾರು ಯೂಸ್ ಮಾಡಲ್ಲ. ಯಾರನ್ನ ಗೊತ್ತಿಲ್ದಿರೋ ಸ್ಟ್ರೀಟ್ ಅಲ್ಲಿ ಟ್ಯಾಟೂ ಮಾಡಿಸಿದ್ರೆ ಅದ್ರ ಬಗ್ಗೆ ನಾವ್ ಹೇಳಕ್ಕಾಗಲ್ಲ ಸರ್. ಇವಾಗ ಸ್ಟ್ರೀಟ್ ಅಲ್ಲಿ ಟ್ಯಾಟೂ ಮಾಡುವಂತ ಆರ್ಟಿಸ್ಟ್ ಗಳ ಬಗ್ಗೆ ನಾನಂತೂ ಏನು ಮಾತಾಡಲ್ಲ. ಬಟ್ ಇವಾಗ ನಾವೇನ ಮಾತಾಡ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದಾನೆ ಅಂತ ಹೇಳ್ತಾರೆ. ಸೊ ಅವರು ಕ್ಲೈಂಟ್ಸ್ ಗಳು ಬಂದು ನಿಮ್ಮ ಹತ್ರ ಹಣ ಕೊಟ್ಟು ಟ್ಯಾಟೂ ಹಾಕ್ಸ್ಕೊತಾರೆ, ನೀಡಲ್ಸ್ ನ ಚೇಂಜ್ ಮಾಡಿ, ಹೈಜಿನಿಕ್ ಮಾಡಿ ಅಂತ ಹೇಳ್ತೀನಿ. ಅದು ತುಂಬಾ ಜನ ಸ್ಟ್ರೀಟ್ ಅಲ್ಲಿ ಟ್ಯಾಟೂ ಮಾಡ್ತಿರೋದನ್ನ ತಡಿಬೇಕು ಅಂತ ಎಷ್ಟೋ ಕೆಲವೊಂದು ಸಂಘಟನೆ ಮಾಡ್ಕೊಂಡು ಅದನ್ನ ಇದ್ ಮಾಡ್ತಿದ್ದಾರೆ. ಸೊ ಇವಾಗ ನಾನೇನಾದ್ರು ಮಾತಾಡಿದ್ರೆ ಇವ್ರಿಗಾಗ್ಲಿ ಅವ್ರಿಗಾಗ್ಲಿ ಏನಾದ್ರು ತಪ್ಪಾಗಿ ಮಾತಾಡ್ದಂಗೆ ಅನ್ಸುತ್ತೆ. ಸೊ ನಾನೇನು ಮಾತಾಡಲ್ಲ ಸರ್. ಸ್ಟುಡಿಯೋದಿಂದ HIV ತರದ್ದು, ಸ್ಕಿನ್ ಕ್ಯಾನ್ಸರ್ ತರದ್ದು,
ಮತ್ತೆ ಬೇರೆ ಬೇರೆ ಮಾರಕ ಕಾಯಿಲೆಗಳು ಸ್ಕಿನ್ ಇಂದ ಮತ್ತು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋ ಸಾಧ್ಯತೆ 99% ಕಮ್ಮಿ ಇರಲ್ಲ, ಕಮ್ಮಿ. ಸರ್ ಮತ್ತೆ ಟ್ಯಾಟೂ ಹಾಕಿಸ್ತಾರಲ್ಲ, ಟ್ಯಾಟೂ ಹಾಕ್ಸೋದು ಮುಖ್ಯನಾ ಇಲ್ಲ ಮೇಂಟೈನ್ ಮಾಡೋಕೆ? ಮೇಂಟೈನ್ ಮಾಡೋದು ಮುಖ್ಯ. ಟ್ಯಾಟೂ ಹಾಕ್ಸೋದು ಯಾರು ಬೇಕಾದ್ರೂ ಹಾಕ್ಸ್ಬೋದು, ಅವ್ರ ಹತ್ರ ದುಡ್ಡಿದ್ರೆ ಬಂದು ಹಾಕ್ಸ್ತಾರೆ. ಆಮೇಲೆ ಟ್ಯಾಟೂ ಹಾಕ್ಸ್ಬೇಕಾದ್ರೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ಟ್ಯಾಟೂ ಹಾಕ್ಸಿದ ಆಫ್ಟರ್ ಕೇರ್ ಅಂತ ಒಂದಿರುತ್ತಲ್ಲ, ಅದನ್ನ ಕ್ಲೈಂಟ್ ಗಳು ಹಾಕ್ಸ್ಕೊಂಡಿರೋರು ಅದನ್ನ ಸರಿಯಾಗಿ ಕೇರ್ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ಆರ್ಟಿಸ್ಟ್ ಮೇಲೆ ಬ್ಲೇಮ್ ಮಾಡ್ತಾರೆ. ಇದೇ ಪ್ರಾಬ್ಲಮ್ ಆಗೋದು. ಇವಾಗ ನಾವು 1000 ಟ್ಯಾಟೂ ಹಾಕಿರ್ತೀವಿ ಅಂತ ಅನ್ಕೊಳ್ಳಿ, ಆ 1000 ಟ್ಯಾಟೂ 1000 ಜನರು ನಾವು ಹೇಳೋ ತರ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಅದು ಟ್ಯಾಟೂ ಚೆನ್ನಾಗಿ ಬರುತ್ತೆ. ಟ್ಯಾಟೂ ಹಾಕ್ಸೋದು 1 hour ಹಾಕ್ಸ್ತಾರೆ ಅನ್ಕೊಳ್ಳಿ, ಅದನ್ನ ನಾವು ಮಿನಿಮಮ್ 30 days 25 to 30 days ಮೇಂಟೈನ್ ಮಾಡ್ಲೇಬೇಕು. ಟ್ಯಾಟೂ ಹಾಕ್ಸ್ಕೊಂಡಿರೋ 1 ವಾರ ಕ್ರೇಜ್ ಇರುತ್ತೆ. ನಾನು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ, ಟ್ಯಾಟೂ ಹಾಕ್ಸ್ಕೊಂಡು 1 ವಾರ ಆದ್ಮೇಲೆ ಮರಿತಾ ಹೋಗ್ತಾರೆ, ಮೇಂಟೆನೆನ್ಸ್ ಕಮ್ಮಿ ಮಾಡ್ಬಿಡ್ತಾರೆ. ಆಮೇಲೆ ಯಾವತ್ತ ನಮ್ಗೆ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಸಿಕ್ಕಿದಾಗ ಹಣ ನಿಮ್ಮ ಹತ್ರನೇ ಹಾಕ್ಸಿದ್ರೆ ನಮ್ಗೆ ಯಾವ್ದೋ ನಾಚಿಕೆ ಆಗ್ಬಿಡುತ್ತೆ, ಏನ್ ಮೇಂಟೈನ್ ಮಾಡಿಲ್ವಾ ಅಂದ್ರೆ 1 ವಾರ ಮಾಡಿದ್ನಣ ಅದಾದ್ಮೇಲೆ ಹೆಂಗೆ ಅನ್ಬಿಡು. ಇದೇ ಸಮಸ್ಯೆ ಆಗೋದು. ಇವಾಗ ನನ್ನ ಹತ್ರ ಯಾರನ್ನ ಟ್ಯಾಟೂ ಹಾಕ್ಸ್ಕೊಂಡು 1 ವರ್ಷನೋ ಬಿಟ್ಟು 2 ವರ್ಷನೋ ಬಿಟ್ಟು ಟ್ಯಾಟೂ ವರ್ಷ ಹತ್ರ ಟ್ಯಾಟೂ ಹಾಕ್ಸ್ದೆ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ನಾವ್ ಹಾಕ್ಬೇಕಾದ್ರೆ ಅವ್ರು ಔಟ್ಪುಟ್ ತೋರ್ಸಿನೇ ಹಾಕಿರ್ತೀವಿ. ಅದಾದ್ಮೇಲೆ ಅವ್ರಿಗೆ ಎಲ್ಲಾ ತರ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಹೀಲ್ ಆದ್ಮೇಲೆ ಯಾವ ತರ ಆಗುತ್ತೆ ಎಲ್ಲ ಪ್ರೊಸೀಜರ್ ಹೇಳಿರ್ತೀವಿ. ಆದ್ರೂ ಅವ್ರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ದಿರ ಇದ್ರೆ ಅಂದ್ರೆ 1 ವಾರ ಮಾಡ್ಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಅದೇನಾಗುತ್ತೆ, ಸರಿಯಾಗಿ ಮೇಂಟೈನ್ ಆಗ್ದಿರಾ, ಸರಿಯಾಗಿ ಸ್ಕಿನ್ ಸೆಲ್ಸ್ ಹೀಲ್ ಆಗ್ದಿರಾ, ಆ ತರ ಆಗ್ಬಿಟ್ಟು ಅದೊಂದು ಸ್ವಲ್ಪ ಕಲರ್ ಫೇಡ್ ಆಗೋದು, ಆಮೇಲೆ ಸ್ವಲ್ಪ ಸೆಲ್ಸ್ ಡ್ಯಾಮೇಜ್ ಆಗೋದು, ಈ ತರದ್ ಏನೇನೋ ಆಗಿರುತ್ತೆ. ಅದು ಎಲ್ಲ ಆರ್ಟಿಸ್ಟ್ ತಲೆ ಮೇಲೆ ಬಂದ್ಬಿಡುತ್ತೆ. ನಿಮ್ಗೂ ಬ್ಯಾಡ್ ನೇಮ್ ಬರುತ್ತೆ ಆರ್ಟಿಸ್ಟ್ ಏನು? ಹೌದು. ಅಂದ್ರೆ ನನ್ನ ಕ್ಲೈಂಟ್ ಗಳು ಯಾವ ತರ ಇದಾರೆ ಅಂತಂದ್ರೆ ಆಫ್ಟರ್ ಕೇರ್ ನಾನು ಹೇಳೋ ತರ ಮಾಡ್ತಾರೆ. ಕೆಲವೊಂದು ಒಂದು ಕಂಪ್ಲೇಂಟ್ ಬರುತ್ತೆ ಸರ್, ಆರ್ಟಿಸ್ಟ್ ಗಳು ಎಲ್ಲರೂ ಇದನ್ನ ಅನುಭವಿಸ್ತಾನೆ ಇರ್ತಾರೆ ಸರ್. ಎಂತ ಫೇಮ್ ಇರೋರಾಗ್ಲಿ ಎಂತ ಇದೇ ಆಗ್ಲಿ, ಅವ್ರು ಹಾಕಿರೋ 100 ಟ್ಯಾಟೂದಲ್ಲಿ ಒಂದು 80 ಜನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ, 20 ಟ್ಯಾಟೂನ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಕಂಪ್ಲೇಂಟ್ಸ್ ಬರುತ್ತೆ. ಅದು ಎಲ್ಲಾ ಟ್ಯಾಟೂ ಆರ್ಟಿಸ್ಟ್ಗಳು ಹಾಗೆ ಆಗುತ್ತೆ. ಅದಕ್ಕೆ ಹೇಳೋದು, ಟ್ಯಾಟೂ ಹಾಕ್ಸೋದಕ್ಕಿಂತ ಮೇಂಟೈನ್ ಮಾಡೋದು ಕಷ್ಟ ಅಂತ ನಾನು ಹೇಳ್ತೀನಿ. ಮೇಂಟೈನ್ ಒಂದು ಪ್ರಾಪರ್ ಆಗಿ ಮಾಡಿ 25 ದಿವಸ ಮೇಂಟೈನ್ ಮಾಡಿ, 25 ದಿವಸ ಮೇಂಟೈನ್ ಮಾಡಿದ್ರೆ ಅದಾದ್ಮೇಲೆ ನೆಕ್ಸ್ಟ್ ಅದು ಚೆನ್ನಾಗಿ ಕಾಣುತ್ತೆ. ಅದಾದ್ಮೇಲೆ ಮತ್ತೇನು ಲೈಫ್ ಟೈಮ್ ಮೇಂಟೆನೆನ್ಸ್ ಮಾಡೋ ತರ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಇವರ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಷಯಗಳು ನಿಮಗೆ ಉಪಯೋಗ ಆಗುವಂತ ಒಂದು ಜೀವನದಲ್ಲಿ ಬೇಕಾಗಿರುವಂತದ್ದು ಮತ್ತೆ ಪ್ರೊಫೆಷನಲಿ ಆಮೇಲೆ ಪ್ರತಿಯೊಂದು ತರನು ಇವರು ಇದು ಮಾಡ್ತಿರ್ತಾರೆ. ಇವರ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ಇವ್ರು ಮಾಡುವಂತ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲರಿಗಿಂತ ಮೊದಲು ನಿಮ್ಮನ್ನ ತಲುಪುತ್ತೆ.